ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಯಾಸ್ ಫುಡ್ ಬ್ಲಾಗ್ಸ್. ಇವತ್ತು ನಾನು ನಿಮ್ಗೆ ತೋರಿಸ್ತಿರೋದು ಸ್ನ್ಯಾಕ್ಸ್ ರೆಸಿಪಿ. ಕಾರ್ನ್ ಫ್ರೈನ ಯಾವ ಥರ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಚೆನ್ನಾಗಿ ನೋಡಿ. ಕಾರ್ನ್ ರೆಸಿಪಿನ ತುಂಬ ಥರದಲ್ಲಿ ಮಾಡ್ಬೋದು, ಬಟ್ ನಾನಿಲ್ಲಿ ಕಾರ್ನ್ ಕ್ರಿಸ್ಪಿಯಾಗಿ ಮತ್ತು ಸ್ಪೈಸಿಯಾಗಿ ಯಾವ ಥರ ಮಾಡಬೇಕು ಅನ್ನೋದು ನಾನು ತೋರಿಸ್ತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಫಸ್ಟ್ ನಾನಿಲ್ಲಿ 2 ಕಪ್ಪಷ್ಟು ಕಾರ್ನ್ ತಗೊಂಡಿದ್ದೀನಿ. ಅಂದರೆ 2 ಕಪ್ಪಷ್ಟು ಕಾರ್ನ ಒಂದು 3 ಟೈಮ್ಸ್ ವಾಟರಿಂದ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದಮೇಲೆ ಅದನ್ನು ನೀರೆಲ್ಲ ವಾಟ್ರ್ ತೆಗೆದು ಒಂದು ಬೌಲಲ್ಲಿ 2 ಕಪ್ಪಷ್ಟು ಕಾರ್ನ್ ತಗೊಂಡು ಆಮೇಲೆ ಇದರಲ್ಲಿ ನಾನು ಮೈದಾ ಹಿಟ್ಟು ತೊಗೊತಿದ್ದೀನಿ. ಮೈದಾ ಹಿಟ್ಟಾದರೂ ತೊಗೋಬೋದು, ಜೋಳದ ಹಿಟ್ಟಾದರೂ ತೊಗೋಬೋದು. ನಾನಿಲ್ಲಿ ಚಪಾತಿ ಮಾಡ್ತಾರಲ್ವ ಮೈದಾ ಹಿಟ್ಟು, ಆ ಮೈದಾ ಹಿಟ್ಟು ಒಂದು 4 ಕಪ್ಪಷ್ಟು ತೊಗೊತಿದ್ದೀನಿ. ಮತ್ತು 2 ಇಲ್ಲ 3 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊತಿದ್ದೀನಿ. ನಮಗೆ ತುಂಬ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಬೇಕಲ್ವ, ಹಂಗಾಗಿ ನಾನು ಈ ಕಡಲೆ ಹಿಟ್ಟು, ಮೈದಾ ಹಿಟ್ಟು 4 ಸ್ಪೂನು ಮತ್ತು ಒಂದು 3 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತೊಗೊತಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ. ಪೆಪ್ಪರ್ ಪೌಡ್ರು, ಉಪ್ಪು, ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು 4 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಕಾರ್ನಿಗೆಲ್ಲ. ಅದು ಒಂದು ವೇಳೆ ನಿಮಗೆ ಅಂಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ವಾಟ್ರ್ ಹಾಕ್ಕೊತ ಮಿಕ್ಸ್ ಮಾಡಿ, ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ನಾನಿಲ್ಲಿ ಮಾಡ್ತಿದ್ದೀನಲ್ಲ, ಈ ಥರ ಮಾಡಿದರೆ ಸಾಕು. ಇವೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಉಪ್ಪು ಏನಾದರೂ ಸಾಲ್ಟ್ ಕಮ್ಮಿ ಆಯಿತು ಅನಿಸಿದ್ರೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಆವಾಗ ಸ್ವಲ್ಪ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ, ಅದು ಚೆನ್ನಾಗಿ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಕಾರ್ನ್ಸಿಗೆಲ್ಲ. ಅದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ. ಆಮೇಲೆ ಒಂದು ಕಡಾಯಿ ತೊಗೊಳೋಣ. ಆ ಕಡಾಯಿಯಲ್ಲಿ ಒಂದು 3 ಕಪ್ಪಷ್ಟು ಇಲ್ಲ 2 ಕಪ್ಪಷ್ಟು, ನಮ್ಮ ಕಾರ್ನ್ ಜಾಸ್ತಿ ಇದೆ ಅಲ್ವಾ, ನಿಮ್ಮ ಕ್ವಾಂಟಿಟಿ ಮೇಲೆ ತೊಗೋಬೇಕು. ನನ್ನ ಕಾರ್ನ್ ಜಾಸ್ತಿ ಇದೆ ಅಲ್ವಾ, ನಾನಿಲ್ಲಿ 3 ಕಪ್ಪಷ್ಟು ಆಯಿಲ್ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಬೇಕು, ಯಾಕಂದರೆ ಅದು ಕಾರ್ನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವ. ಫಸ್ಟು ಆಯಿಲ್ ಹೀಟ್ ಆಗಬೇಕು, ಹಂಗಾಗಿ ಒಂದು 2 ನಿಮಿಷ ಬಿಟ್ಬಿಡಿ. ಬಿಟ್ಟಾದಮೇಲೆ ಕಾರ್ನ್ ಹಾಕಿ. ಇವಾಗ ನಾನು ಹಾಕಿದ್ದೀನಲ್ವ, ಹಾಕಿದ ತಕ್ಷಣ ಆಲ್ರೆಡಿ ಅದು ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಫ್ರೈ ಆಗಬೇಕು, ಅಂದರೆ ಅದು ಫುಲ್ ಕಲರ್ ಏನು ಬರೋದಿಲ್ಲ, ಸ್ವಲ್ಪ ಬಂದರೆ ಸಾಕು ಆ ಕಲರ್. ಈ ಥರ ಒಂದು 2 ನಿಮಿಷ ಇಲ್ಲ 3 ನಿಮಿಷ ಫ್ರೈ ಮಾಡಿ. ಆಯಿಲ್ ಫುಲ್ ಹೀಟ್ ಆಗಿದ್ದರೆ ಅದು ಬೇಗನೆ ಇದು ಆಗುತ್ತೆ, ಬಟ್ ಮೀಡಿಯಮ್ಮಲ್ಲೇ ಇಡಿ. ಆಯಿಲ್ ಎಲ್ಲ ಹೀಟ್ ಆದಮೇಲೆ ಫುಲ್ ಹೈ ಫ್ಲೇಮಲ್ಲಿ ಇಡೋದೇನು ಬೇಕಿಲ್ಲ. ಈ ಥರ ಹೀಟ್ ಆದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಲೈಟಾಗಿ ಚೇಂಜ್ ಆಗುತ್ತೆ ಅಲ್ವಾ, ಆವಾಗ ಇವನ್ನ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ತಟ್ಟೆಯಲ್ಲಿ ಹಾಕ್ಕೊಂಬಿಡಿ. ಈ ಥರ ಮಾಡಿ ಟ್ರೈ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ ಇರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಈ ಥರ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಆಮೇಲೆ ನಾನಿಲ್ಲಿ ಫ್ರೈ ಮಾಡಿದ್ದೀನಲ್ಲ, ಅದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಆ ಬೌಲಲ್ಲಿ ಹಾಕ್ಕೊಳ್ಳಿ. ನಾನು ಉಪ್ಪು ಕಮ್ಮಿ ಹಾಕಿದ್ದೆ ಅಲ್ವಾ, ಹಂಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ 1.5 ಸ್ಪೂನಷ್ಟು ನಾನು ಖಾರ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕ್ತಿಲ್ಲ. ಬಟ್ ಉಪ್ಪು, ಖಾರ ಮತ್ತು ನಾನಿಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಮತ್ತು ಅರ್ಧ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅವೆರಡು ಹಾಕ್ತಿದ್ದೀನಿ. ಆಮೇಲೆ ನಿಂಬೆಹಣ್ಣು ಕೂಡ ಹಿಂಡ್ತಿದ್ದೀನಿ. ನಿಮ್ಮ ಆಪ್ಷನ್ ಅದೇ, ನಿಂಬೆಹಣ್ಣು ಯಾರು ಇಷ್ಟಪಡಲ್ಲ, ಅವ್ರು ಹಾಕ್ಕೊಳ್ಳೋದೇನು ಬೇಕಿಲ್ಲ. ನಾನು ನಿಂಬೆಹಣ್ಣು ಹಾಕ್ತಿದ್ದೀನಿ. ಅವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಸ್ಪೈಸೀಸ್ ಎಲ್ಲ ಅದಕ್ಕೆ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೂ ಕೂಡ ರುಚಿ ಅನಿಸುತ್ತೆ. ಈ ಥರ ಮಿಕ್ಸ್ ಆಗಬೇಕು ಅಷ್ಟೇ. ಕಾರ್ನ್ ರೆಸಿಪಿ, ಕ್ರಿಸ್ಪಿ ಮತ್ತು ಟೇಸ್ಟಿ ಆಗಿರೋ ಕಾರ್ನ್ ರೆಸಿಪಿ ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.